ನಮಗೆ ಇವನ ಧ್ವನಿ ಕೇಳಿಬಿಟ್ಟಾಗ ಅಶ್ವತ್ಥ ಇವನು ಹಾಡು ಹೇಳುವಾಗ ಒಂದು ಸಲ ಕೇಳ್ತಾ ಕೂತಿರೋರು. ಇಲ್ಲಿಗೆ ಅಶ್ವತ್ಥ 2-3 ತುಂಬ ಸಲ ಬಂದಿದ್ದಾರೆ. ಅವರು ತುಂಬ ಸಲ ಬಂದಾಗ ಅವ್ರು ಏನಾದ್ರು ಇವನು ಹಾಡು ಹೇಳಕ್ಕೆ ಶುರು ಮಾಡ್ದ ಅಂತಂದರೆ ಅವರು ಕೂಡ ಕೇಳೋರು ಇವನು ಹಾಡು. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ, ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವು ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವು ಅವತರಿಪ ಸತ್ಯಾವತಾರ. ಮಣ್ಣಾಗಿ ಮರವಾಗಿ ಮೇಘವಾಗಿ ಖಗವಾಗಿ ಗಿರಿಜಾಶಂಕರ ಅಂಥೇಳಿ ಕಳೆದ 40 ವರ್ಷಗಳಿಂದನೂ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿದ್ದೀನಿ. ಜನಮಿತ್ರ ಅಂತ ಹೇಳಿ ಒಂದು 1969ರಲ್ಲಿ ಹಾಸನದಲ್ಲಿ ಹಿರಿಯರಾದ ಕರುಣಾಮೂರ್ತಿಯವರು ಸ್ಥಾಪನೆ ಮಾಡಿದ ಪತ್ರಿಕೆಯಲ್ಲಿ ನಾನು ಉಪಸಂಪಾದಕನಾಗಿ ಸೇರಿ, ನಂತರದಲ್ಲಿ 83ರಲ್ಲಿ ಅದರ ಸಂಪಾದಕನಾಗಿ ಕನಿಷ್ಠ 2014-15ರವರೆಗೂ ಪತ್ರಿಕೆಯನ್ನು ನಡೆಸ್ಕೊಂಡು ಬಂದೆ. ಇತ್ತೀಚೆಗೆ ನನ್ನ ವಯಸ್ಸು ಇವೆಲ್ಲ ಕಾರಣಗಳಿಂದ ಪತ್ರಿಕೆಯನ್ನು ಬೇರೆಯವ್ರು ಕೊಟ್ಟಿದ್ದೀನಿ, ಆದರೆ ಬರೆಯೋದೇನು ಬಿಟ್ಟಿಲ್ಲ. ಹಾಗಾಗಿ ಒಂದು ಸಲ ಪತ್ರಕರ್ತ ಆದಮೇಲೆ ಯಾವಾಗಲೂ ಪತ್ರಕರ್ತನೇ ಅವನು. ಹಾಗಾಗಿ ಇವತ್ತು ಕೂಡ ಪುಸ್ತಕ ವಿಮರ್ಶೆಗಳು ಇದನ್ನು ಬರಿತೀನಿ. ಜೊತೆಗೆ ಯಾರು ಸ್ನೇಹಿತರು ಬಂದು ಯಾವುದಾದ್ರು ಸುದ್ದಿ ಮಾಡಿಕೊಡಿದ್ರು ಮಾಡಿಕೊಡ್ತೀನಿ. ಹಾಗಾಗಿ ಪತ್ರಿಕೋದ್ಯಮದೇ ಒಂದು ಪತ್ರಿಕೋದ್ಯಮ ನನ್ನನ್ನು ಒಂದು ರೀತಿ ನಮ್ಮ ಮನೆ ಪಕ್ಕದಲ್ಲೇ ಜನಮಿತ್ರ ಪತ್ರಿಕೆ ಇತ್ತು. ಹಾಗಾಗಿ ನನಗೇನಾಯಿತು ಅಂತಂದರೆ, ಪತ್ರಿಕೆಗೆ ನಾನು ಕಾಲೇಜಲ್ಲಿದ್ದಾಗಲೇ ಕಾಲೇಜಿನ ಸಮಸ್ಯೆಗಳ ಬಗ್ಗೆನೇ ಸುದ್ದಿ ಬರೆದೆ. ಬಹುಶಃ ನನ್ನ ಮೊದಲನೇ ಸುದ್ದಿ ಅದು. ಅಲ್ಲಿಂದ ನಂದು ಪತ್ರಿಕೋದ್ಯಮದ ಯಾನ ಶುರುವಾಯಿತು. ಹಾಗಾಗಿ ಅಲ್ಲಿಂದ ಬಂದು, ಆದರೆ ನನಗೆ ಚಿಕ್ಕಮಗಳೂರು ನನ್ನನ್ನು ಒಂಥರ ಪ್ರೀತಿಯ ಮಗನಾಗಿ ಕಂಡಿದೆ. ನನಗೆಲ್ಲ ರೀತಿಯ ಗೌರವವನ್ನು, ಪ್ರಶಸ್ತಿಗಳನ್ನು, ನನ್ನ ಜನಪ್ರಿಯತೆಯನ್ನು, ನನ್ನ ಬದುಕನ್ನು, ನನ್ನ ಅನ್ನವನ್ನು ಎಲ್ಲ ಕೊಟ್ಟರು ಚಿಕ್ಕಮಗಳೂರು ನನಗೆ. ಹಾಗಾಗಿ ಇಲ್ಲಿಯ ಕಾಫಿ ಕಂಪು, ಏಲಕ್ಕಿಯ ಘಮ, ಮೆಣಸಿನ ಘಾಟು ಇವೆಲ್ಲ ಕುಡ್ಕೊಂಡೇ ನಾನು ಬೆಳೆದಿದ್ದೀನಿ. ಸಂಗೀತದಲ್ಲಿ ಬಂತು. ಆಮೇಲೆ ಏನಾಯಿತು ಅಂದರೆ, ನಾವು ಸುಗಮ ಸಂಗೀತ, ಆ ಸುಗಮ ಸಂಗೀತದ ಬಗ್ಗೆ ಅತ್ರಿ ಬಂದು ಇಲ್ಲೊಂದು ಬಿತ್ತನೆ ಬೀಜ ಬಿತ್ತಿದ್ರು, ಇದನ್ನು ಬೆಳೆಸಿ ನೀವು ಅಂತೇಳಿ. ಆವಾಗ ನಾವು ಒಂದು ಸುಗಮ ಸಂಗೀತ ಒಂದು ಸಂಸ್ಥೆಯನ್ನು ನಾವು ಮಾಡಿದ್ವಿ. ಸುಗಮ ಸಂಗೀತ ಸಂಸ್ಥೆ ಮಾಡಿದಾಗ ಅಲ್ಲಿವರೆಗೂ ಸುಧೀರ ಅವನು ಹೂ ಕಟ್ಟೋದು ಮಾತ್ರ ಗೊತ್ತಿತ್ತು. ನನಗೆ ಭಾಳ ಅಚ್ಚುಕಟ್ಟಾಗಿ ಹೂ ಕಟ್ತಿದ್ದೆ, ಅಷ್ಟು ಗೊತ್ತಿದ್ದು ಬಿಟ್ಟು ಅವ್ನು ಹಾಡು ಹೇಳ್ತಾನೆ ಅನ್ನೋದು ಅಷ್ಟು ಗೊತ್ತಿರಲಿಲ್ಲ. ಎಲ್ಲರೂ ಹೇಳ್ತಿದ್ದೇನೆ ಹಾಡಾದ್ರೆ ನಮ್ಮ ತಲೆಗೆ ಹೋಗಿರಲಿಲ್ಲ ಅದು. ಆದರೆ ಒಂದು ಸಲ ಏನಾಯಿತು ಅಂತಂದರೆ, ನಮ್ಮ ಅನೇಕ ಸಂಗೀತದ ಇವ್ರು ಬರೋರು, ಬೇರೆಯವ್ರು ಬಂದು ಟ್ರೈನಿಂಗ್ ಕೊಡೋರು. ಇಲ್ಲಿ ಅಲ್ಲಿಂದ ವರ್ಕ್ಶಾಪ್ಗಳು ಮಾಡೋತಿದ್ವಿ ನಾವು. ಆವಾಗ ಟ್ರೈನಿಂಗ್ ಕೊಡೋರು, ಭಾಳ ಒಳ್ಳೊಳ್ಳೆ ಮ್ಯೂಸಿಷಿಯನ್ ಬಂದು ಕೊಟ್ಟಿದ್ದಾರೆ. ಅವ್ರು ಕೊಟ್ಟು ಬಂದಾಗ ಅದನ್ನು ಬಹಳ ಬೇಗ ಗ್ರಾಸ್ ಮಾಡಿದಂಥವ್ರು. ಅದರಲ್ಲೂ ಅಶ್ವಥ್ ಅವರನ್ನು ನಮಗೆ ಕೇಳೋಕ್ಕೆ ಭಾಳ ಖುಷಿ ಇತ್ತು. ಅವ್ರದ್ದು ಇದರಲ್ಲೇ ಆ ಸಿನಿಮಾಗಳಲ್ಲೇ ಅವ್ರದ್ದು ಆ ಕುದುರೆ ಬಗ್ಗೆ ಹಾಡು ಹೇಳಿರೋವಂಥದ್ದನ್ನು ನಾವು ಕೇಳಿ ಇದನ್ನು ಮಾಡಿದ್ವಿ. ಮತ್ತು ಬೇರೆ ಬೇರೆ ಅವ್ರ ಹಾಡುಗಳು ಅವೆಲ್ಲ ಕೇಳ್ತಾ ಇದ್ವಿ. ಹಾಡನ್ನ ಎಂಥ ಎತ್ತರಕ್ಕೆ ತೊಗೊಂಡೋಗ್ತಾರೆ, ಎಂಥ ಧ್ವನಿ ಇದೆ ಅಂತ ಅನ್ನಿಸ್ತಿತ್ತು ನಮಗೆ ಅಶ್ವಥ್ ನಮಗಿಲ್ಲ. ಆದರೆ ಅಶ್ವಥ್ ಇಲ್ಲಿಗೆ ಬಂದ ಮೇಲೆ ನಮಗೂ ಅವ್ರಿಗೂ ಭಾಳ ಸ್ನೇಹ ಬಂತು. ಆದರೆ ಇನ್ನೊಬ್ಬ ಅಶ್ವತ್ಥನ ಸೃಷ್ಟಿ ಮಾಡಿ ಹೋದರು ಅಂದರೆ ಅದು ಸುಧೀರ. ನಮಗೆ ಇವನ ಧ್ವನಿ ಕೇಳಿಬಿಟ್ಟಾಗ ಅಶ್ವತ್ಥ ಇವನು ಹಾಡು ಹೇಳುವಾಗ ಒಂದು ಸಲ ಕೇಳ್ತಾ ಕೂತಿರೋರು. ಇಲ್ಲಿಗೆ ಅಶ್ವತ್ಥ 2-3 ತುಂಬ ಸಲ ಬಂದಿದ್ದಾರೆ. ಅವರು ತುಂಬ ಸಲ ಬಂದಾಗ ಅವ್ರು ಏನಾದ್ರು ಇವನು ಹಾಡು ಹೇಳಕ್ಕೆ ಶುರು ಮಾಡ್ದ ಅಂತಂದರೆ ಅವರು ಕೂಡ ಕೇಳೋರು ಇವನು ಹಾಡನ್ನು. ಮತ್ತು ಅವ್ರ ಜೊತೆ ಇವನು ಹಾಡಿದ್ದಾನೆ. ಕೋಡಗನ್ನ ಕೋಳಿ ನುಂಗಿತ್ತ ಹಾಡಿನಲ್ಲಿ ಅವ್ರ ಹೊಟ್ಟೆನೂ ಹಿಂಗೆ ಅಂದ್ಕೊಂಡು ಇವನು ಹಾಡು ಹೇಳಿದ್ದಾನೆ. ಅವರು ಅಶ್ವಥ್ ಅಷ್ಟು ಎಂಜಾಯ್ ಮಾಡ್ತಾಯಿದ್ರು. ಅಂದರೆ ಒಬ್ಬ ಹುಡುಗ ನನ್ನ ಜೊತೆ ಹಾಡು ಹೇಳ್ತಿದ್ದಾನೆ ಅಂತಂದಾಗ, ಅಯ್ಯೋ ಅವ್ನು ಬೆಳೆದು ಬಿಡ್ತಾನೆ, ಅವನೇನು ನನ್ನ ಜೊತೆ ಹಾಡು ಹೇಳೋದು, ಅವನ ಜೊತೆ ನಾನು ಹೇಳಬೇಕಾ, ಇದೆಲ್ಲ ಇರಲಿಲ್ಲ ಅಶ್ವತ್ಗೆ. ಹಾಗಾಗಿ ಸುಧೀರ ಅವರಲ್ಲಿದ್ದಂಥ ಎಲ್ಲ ರೀತಿಯ ಸಂಗೀತದ ಒಂದು ಜ್ಞಾನವನ್ನು ಕೂಡ ಗ್ರಹಿಸ್ದ. ಆಮೇಲೆ ನಮಗೇನಾಯಿತು ಅಂತಂದರೆ, ಸುಧೀರ್ನ ಹಾಡು ಕೇಳಬೇಕು ಅಂತಂದರೆ ಅದೊಂದು ರೀತಿ ವಿಶೇಷವಾದ್ದೇ ಅನ್ನಿಸ್ತಿತ್ತು. ಅವನು ಯಾವ ಹಾಡು ಹೇಳಲಿ, ಅವನು ಎಲ್ಲ ಥರದ ಹಾಡುಗಳನ್ನು ಹೇಳ್ತಾನೆ. ಬಹಳ ಸುಂದರವಾಗಿ. ನನಗೆ ಅನೇಕ ಸಲ ನಂಗೆ ಮರ್ತು ಹೋಗುತ್ತೆ. ಹಾಗಾಗಿ ನಾನು ಸಂಗೀತಜ್ಞ ಅಲ್ಲದೆ ಇರೋದ್ರಿಂದ ನೋಡ್ಕೊಂಡು ಹೇಳಬೇಕಾಗುತ್ತೆ. ಅವನು ತರವೆಲ್ಲ ಅದರಲ್ಲೂ ಶಿಶುನಾಳ ಶರೀಫ್ರ ಗೀತೆಗಳನ್ನು ಅವನ ಬಾಯಿನಲ್ಲಿ ಕೇಳಬೇಕು. ಬಹುಶಃ ಅವನು ಪ್ರತಿ ವರ್ಷ ಶಿಶುನಾಳಕ್ಕೆ ಹೋಗಿ ಅವ್ರಿಗೊಂದು ಸೇವೆ ಮಾಡಿ ಬರ್ತಾನೆ. ನಂಗೆ ಅನೇಕ ಸಲ ಅನಿಸುತ್ತೆ, ಬಹುಶಃ ಶಿಶುನಾಳ ಶರೀಫ್ರಿಗೆ ಅಲ್ಲಿ ಹಾಡು ಹೇಳ್ತಾಯಿದ್ರೆ ಎಲ್ಲೋ ಒಂದು ಕಡೆ ಇವನು ಗೊತ್ತಾಗದಾಗೆ ಅಭೌತಿಕವಾಗಿ, ಭೌತಿಕ ಶರೀರ ಇಲ್ಲವಲ್ಲ, ಅಭೌತಿಕವಾಗಿ ಶಿಶುನಾಳ ಶರೀಫ್ರು ಇವನು ಹಾಡನ್ನು ಕೇಳ್ತಿದ್ದಾರೆ ಅನ್ನೋ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಹೇಳ್ತಾನೆ ಹಾಡನ್ನು. ಅದನ್ನು ಹೇಳುವಾಗ ಅದು ಆ ಥರದಲ್ಲದು
ಬಾಯಲ್ಲಿ ಸಂಭವಿಸು ಕುವೆಂಪು ಅವರ ಗೀತೆ ಇವತ್ತು ಇವನ ಬಾಯಿನಲ್ಲಿ ಕೇಳಬೇಕು ನಿಮಗೆ. ಇದನ್ನು ಅಶ್ವತ್ಥ ಹೇಳೋರು ಅಶ್ವತ್ಥ ಥರಾನೇ ಹೇಳುವಂಥದ್ದು. ನಾವೊಂದು ಸಲ ಕಳಸಕ್ಕೆ ಹೋಗಿದ್ವಿ. ಕಳಸದಲ್ಲಿ ಭೀಮೇಶ್ವರ ಜೋಶಿ ಕಳಸ ಇದು ಹೊರನಾಡು ಅಲ್ಲಿ ಇದು ದೇವಸ್ಥಾನದ ಧರ್ಮಕರ್ತರವರು. ಆ ಧರ್ಮಕರ್ತರು ಅವ್ರೇನು ಮಾಡಿದ್ರು, ಒಂದು ಸಲ ಅಲ್ಲಿ ಬಂದಿದ್ದರು, ನಮ್ದು ಅಲ್ಲೊಂದು ಸಭೆ ನಡೀತು, ಆ ಸಭೆಗೆ ಬಂದಿದ್ದರು. ಇವನೊಂದು ಹಾಡು ಹೇಳ್ದ. ಇವನು ಹಾಡು ಹೇಳಿದ ತಕ್ಷಣ ನಮ್ಮನ್ನು ಕೇಳಿದ್ರು, ಯಾರು ಈ ಹುಡುಗ ಇಷ್ಟೊಂದು ಚೆನ್ನಾಗಿ ಹಾಡು ಹೇಳ್ತಾನಲ್ಲ ಅಂದರು. ನಾವೆಲ್ಲ ಹೇಳಿದ್ವಿ, ಹೀಗೆ ಸುಧೀರ್ ಅಂಥೇಳಿ ಈ ರೀತಿ ಇದೆ, ಅವನೊಂದು ಮಲ್ಲಿಗೆ ಇದು ಅಂಥೇಳಿ ಅವನದೇ ಆದಂಥ ಒಂದು ಹೂವು ಕಟ್ಟಿ ಎಲ್ಲ ಮಾರ್ತಾನೆ ನಮ್ಮ ಬಸ್ ಸ್ಟ್ಯಾಂಡ್ ಹತ್ರ ಅಂತೆಲ್ಲ ಹೇಳಿ. ಆಮೇಲೆ ಒಂದು ಕಾರ್ಯಕ್ರಮನ ಕೊಟ್ಟರು ಅಂತ ಕಾಣುತ್ತೆ ಸುಧೀರಂಗೆ. ಒಂದು ಕಾರ್ಯಕ್ರಮನ ಕೊಟ್ಟು ಇದನ್ನು ಮಾಡಿದ್ರು. ಹಾಗಾಗಿ ಇವನು ದಿನ ಬೆಳೀತಾ ಹೋದ. ಆ ಊರ್ಧ್ವಮುಖತೆ ಇದೆಯಲ್ಲ ಅವನ ಬೆಳವಣಿಗೆಯಲ್ಲಿ, ಅದು ನನಗೆ ಖುಷಿಯಾಗಿದ್ದು. ಸಂಗೀತವನ್ನು ಹೇಳಿ ಒಂದು ರೀತಿ ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋದು ಒಂದೇ ಅಲ್ಲ, ಜನರ ಮನಸ್ಸನ್ನು ಗೆದ್ದ. ಅದು ನನಗೆ ಭಾಳ ಖುಷಿಯಾಗಿದ್ದು. ಅವನು ಯಾವುದು ನೋಡಿ, ಆ ಶರಣರ ಇದು ನಿಮ್ಮ ಶರಣರಿಗೆ ಅನ್ನೋ ಅಂಥ ಇದು ಯಾವುದು ರಂಗಗೀತೆ ಇರ್ಬೋದು, ಆಮೇಲೆ ಇದು ಇನ್ನೇನು ಕೋಡಗನ್ನ ಕೋಳಿ ನುಂಗಿತ ಅಂತೂ ಅತ್ಯಂತ ಅದ್ಭುತವಾಗಿ ಹೇಳುವಂಥದ್ದು. ಆಮೇಲೆ ಇದು ತತ್ವಪದಗಳು ಅವನ ಬಾಯಿನಲ್ಲಿ ಕೇಳಬೇಕು ನೀವು. ತತ್ವಪದಗಳನ್ನು ಕೇಳಿದ್ರೆ ಎಲ್ಲವನ್ಗಳಿಗೆ ನಾವು ಮರೆತು ಬಿಡ್ತೀವಿ. ಸಂಗೀತಕ್ಕೆ ಮಾತ್ರ ಆ ಶಕ್ತಿ ಇರೋದು. ನಮ್ಮ ಶತ್ರುಗಳು ಕೂಡ ಅವನ ಶತ್ರುವಾಗಿ ಅವನ ಹೆಸರು ಹೇಳಿದ್ರೆ ಸಿಟ್ಟು ಬಂದರೂ ಕೂಡ ಅವ್ನಿಗೇನಾದ್ರು ಒಬ್ಬ ಒಳ್ಳೆ ಕಂಠ ಇತ್ತು ಅಂತ ಅವ್ನು ಹಾಡು ಹೇಳೋಕ್ಕೆ ಶುರು ಮಾಡಿದ್ರೆ ಅವ್ನು ಪಾಕಿಸ್ತಾನದವರು ಆಗಲಿ ಆಫ್ಘಾನಿಸ್ತಾನದವರು ಆಗಲಿ ಆ ರಾಗ ನಮ್ಮನ್ನು ಎಳೆದು ಬಿಡುತ್ತೆ ಅವನಿಂದ. ಇನ್ನೂ ಆ ತೀರಾ ಆತ್ಮೀಯ ನಮ್ಮ ಮುಂದೆ ಬೆಳೆದ ಹುಡುಗ ಇಷ್ಟು ಚೆನ್ನಾಗಿ ಹಾಡು ಹೇಳ್ತೀಯಾನೆ ಅಂತಂದಾಗ ಎಲ್ಲವನ್ಗೆ ಇವತ್ತು ಅವನು ಯಾವ್ದಾರೋ ಒಂದು ಇದನ್ನು ಕಳಿಸ್ತಾನೆ, ಕ್ಯಾಸೆಟ್ ಎಲ್ಲರೂ ಹಾಡಿದ್ದು ಕೇಳಿದಾಗ ಅದನ್ನೊಂದುಗಳಿಗೆ ನಾನು ಮಧ್ಯಾಹ್ನನೋ ಇದರಲ್ಲೋ ಒಂದುಗಳಿಗೆ ಹಾಕ್ಕೊಂಡು ಕೇಳೋವಂಥದ್ದು. ಯಾಕೆಂದರೆ ಆ ಪ್ರೀತಿ ಇದೆ ಮತ್ತು ಒಂದು ಧ್ವನಿ ಇದೆಯಲ್ಲ, ಆ ಧ್ವನಿಲಿ ಜೇನಿದೆ. ಆ ಧ್ವನಿಯ ಜೇನು ಅಂತ ಹೇಳಿದ್ದಾರೆ. KS ಒಂದು ಕಡೆ ಹೇಳ್ತಾರೆ, ನನಗೆ ಯಾಕದು ಸೆಳೆಯುತ್ತೆ ನನಗೆ ಆ ಹಕ್ಕಿ ಹಾಡು ಅಂದರೆ ಅದರ ಆ ಧ್ವನಿಯ ಜೇನಿದೆಯಲ್ಲ, ಆ ಜೇನು ನನ್ನನ್ನು ಎಳೆಯುತ್ತೆ, ಹಾಗಾಗಿ ನನ್ನ ಕಣ್ಣು ಒದ್ದೆ ಆಗುತ್ತೆ ಅಂತ ಹೇಳ್ತಾರೆ ಅವರು. ಆ ಥರದ ಹಾಡುಗಳು ಹೇಳೋವಂಥದ್ದು. ಅವನು ಸಂಗೀತನ ಯಾವತ್ತೂ ಕೂಡ ಅವನೊಂದು ರೀತಿ ಪಾಪ್ಯುಲಾರಿಟಿಗೋಸ್ಕರ ಜನಪ್ರಿಯತೆಗೋಸ್ಕರ ತೊಗೊಂಡಿಲ್ಲ, ಅದೊಂದು ಸೇವೆ ಅಂತ ತೊಗೊಂಡಿದ್ದಾನೆ. ಆ ಸೇವೆ ಅಂತ ತೊಗೊಂಡಿರೋದ್ರಿಂದ ಅವನು ದಿನಕ್ಕಿದಾಗ್ತಾನೆ. ಮತ್ತು ಮಗನೂ ಕೂಡ ಅದೇ ಥರ ಬೆಳೆಸ್ತಾ ಇದ್ದಾನೆ. ಆ ಮಗನ್ನ ಬೆಳೆಸ್ತಾ ಇದ್ದಾನಲ್ಲ, ಅದು ನಂಗೆ ಖುಷಿ ಆಯಿತು. ಅವನೊಬ್ಬನಿಗೆ ನಿಲ್ಲಿಲ್ಲ, ಅದು ಮತ್ತೊಂದು ತಲೆಮಾರಿಗೆ ಹೋಗಿದೆ. ಮತ್ತು ಇವತ್ತು ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಹಾಡಿದ್ದಾನೆ. ಕರ್ನಾಟಕದ ಹೊರಗೂ ಹೋಗಿರ್ಬೋದು ಅಂತ ಕಾಣುತ್ತೆ. ಅದರಲ್ಲೂ ಅವನು ಭಾಳ ನೀವು ಭಕ್ತಿಗೀತೆಗಳು ಕೇಳಬೇಕು ಅಂತಂದರೆ ಅಯ್ಯಪ್ಪ ಸ್ವಾಮಿದು ಕೇಳಬೇಕು. ಅಯ್ಯಪ್ಪ ಸ್ವಾಮಿನೇ ಇಳಿದು ಬರಬೇಕೇನೋ ಆ ರೀತಿ ಇರುತ್ತೆ ಹಾಡು ಹೇಳಿದ್ರೆ. ಅವನು ಅಷ್ಟು ಶ್ರುತಿಬದ್ಧವಾಗಿ ಅಷ್ಟೇ ಚೆನ್ನಾಗಿ ಆ ರಾಗ ತಾಳ ಲಯ ಎಲ್ಲವನ್ನು ಕೂಡಿಸ್ಕೊಂಡು ಹೇಳೋವಂಥದ್ದು. ಮತ್ತು ಇನ್ನೊಂದು ಅಂತಂದರೆ ಸಂಗೀತ ತನ್ನೊಳಗೆ ಒಂದು ಚೌಕಟ್ಟು ಹಾಕ್ಕೊಂಡಿಲ್ಲ, ಅವನು ಇನ್ನೊಬ್ರಿಗೂ ಕಲಿಸ್ತಾ ಇದ್ದಾನೆ. ಯಾರು ಬಂದರೂ ಅವ್ರಿಗೆ ಕಲಿಸೋವಂಥ ಗುಣ ಇದೆ. ಕಲೀಲಿ, ನನಗೇನು ಇವ್ರು ಕಾಂಪಿಟೇಟ್ರ್ ಆಗ್ಬಿಡ್ತಾರೆ, ನಂದೇನೋ ಕರೆಯಲ್ಲ, ಅವೆಲ್ಲ ಏನೂ ಇಲ್ಲ ಆ ಥರದಲ್ಲಿ. ನೀ ಕಲಿತೀಯಾ, ಬಾ ಕಲ್ತ್ಕೋ, ಅದೇನು ಪ್ರಶ್ನೆನೇ ಇಲ್ಲ ಅಲ್ಲಿ. ನೀನು ನನಗೇನು ಚೆನ್ನಾಗಿ ಹಾಡು ಹೇಳ್ತೀಯಾ, ಖುಷಿ ಪಡ್ತೀನಿ. ಶಿಷ್ಯಾದಿಚ್ಛೇತ್ ಪರಾಜಯ ಅಂದಂಗೆ ನನ್ನ ಶಿಷ್ಯ ನನ್ನನ್ನು ಪರಾಜಯಗೊಳಿಸಿದ್ರು ಖುಷಿ ಪಡ್ತಾರಲ್ಲ ಗುರು, ಆ ರೀತಿಯ ಸ್ವಭಾವ ಒಂದು. ಯಾವತ್ತೂ ಅವನು ಚೆನ್ನಾಗಿ ಹಾಡಿರ್ತೀಯಾನೆ ಅಂದ ತಕ್ಷಣ ಹೊಟ್ಟೆ ಕಿಚ್ಚಿಬಿಡೋ ಸ್ವಭಾವ ಅಲ್ಲ. ಇವೆಲ್ಲ ನೋಡಿದಾಗ ನಮಗೆ ಅವನು ಮಲ್ಲಿಗೆ ಸುಧೀರ ಅಂತಂದರೆ ಆ ಮಲ್ಲಿಗೆ ಹೂವಿಂದೆ ನೀವೆಲ್ಲರೂ ಇಡೀ ಆ ಕಂಪು ಬೀರ್ತಾನೆ ಇರುತ್ತದು. ಅದನ್ನು ಮುಚ್ಚಿಟ್ಟು ಆ ಕಂಪನ್ನು ಮುಚ್ಚೋಕ್ಕಾಗಲ್ಲ, ಹೂವನ್ನು ಮುಚ್ಚಿಡ್ಬೋದು, ಕಂಪು ಮುಚ್ಚಿಡೋಕ್ಕಾಗಲ್ಲ. ಆ ರೀತಿ ಅವನನ್ನು ಬೇಕಾದ್ರೆ ನೀವು ದ್ವೇಷಿಸ್ಬೋದು, ಆದರೆ ಅವ್ನ ಧ್ವನಿನ ದ್ವೇಷಕ್ಕಾಗಲ್ಲ. ಆ ಕಂಠ ಇದೆಯಲ್ಲ ಸೆಳೆಯುತ್ತೆ. ಎಲ್ಲೋ ಒಂದು ಕಡೆ 2 ನಿಮಿಷ ಸಿಟ್ಟು ಬಂದಿದ್ರು 3ನೇ ನಿಮಿಷದಲ್ಲಿ ಆ ಕಂಠಕ್ಕೆ ಮಾರು ಹೋಗ್ಬಿಡ್ದಾಗ ಅವನು ಮರ್ತೋಗ್ತಾನೆ, ಆ ಕಂಠ ನೆನಪಿರುತ್ತೆ. ಈ ಥರದಲ್ಲಿ ಬಂದಂತಹದ್ದು. ಹಾಗಾಗಿ ಸುಧೀರ ನಮ್ಮೂರಿನ ಆಸ್ತಿ, ನಮ್ಮ ಜಿಲ್ಲೆಯ ಆಸ್ತಿ. ಅವ್ನಿಗೇನಾದ್ರು ಒಂದು ಕೀರ್ತಿ ಬಂತು, ಗೌರವ ಬಂತು, ಒಂದು ಸನ್ಮಾನ ಆಯಿತು ಅಂತಂದರೆ ಅದು ಈ ಊರಿಗೆ ಆದಂಥ ಸನ್ಮಾನ. ನಮ್ಮೂರು ಹುಡುಗ ಒಬ್ಬ ಇಷ್ಟು ಎತ್ತರ ಬೆಳೆದಿಯಾನಲ್ಲ ಅಂತ ಹೇಳಿದಾಗ ನಮಗೆ ಖುಷಿಯಾಗುತ್ತೆ. ಆ ಬೆಳವಣಿಗೆ ಇದೆಯಲ್ಲ ಒಂದು ಭಾಳ ಒಳ್ಳೆಯ ಬೆಳವಣಿಗೆ. ಬಹುಶಃ ಅದು ಇನ್ನೂ ಚೆನ್ನಾಗಿ ಬೆಳೀಲಿ, ಅವನು ಇನ್ನಷ್ಟು ಒಳ್ಳೆಯ ಹಾಡುಗಳನ್ನು ಕೊಡ್ತಾ ಹೋಗಲಿ, ನಮಗೆ ನಾವು ಕೇಳ್ತಾ ಹೋಗೋಣ. ಕೇಳುವಂತಹ ಒಂದು ಮನಸ್ಸು ನಮಗೂ ಹಸಿರಾಗಿರಲಿ, ಹಾಡುವಂತಹ ಒಂದು ಧ್ವನಿ ಕೂಡ ಅಷ್ಟೇ ಹಸಿರಾಗಿರಲಿ ಅಂತ ಹೇಳ್ತೀನಿ. ಒಂದು ಸುಧೀರನ ಬಗ್ಗೆ ನಾನು ಯಾವಾಗಲೂ ಹೇಳೋದಾಗೆ ಅವನ ಧ್ವನಿ ಇವತ್ತಿದೆ. ಅನೇಕ ಸಲ ಏನಾಗುತ್ತೆ, ಸಂಗೀತಗಾರರು ಬೆಳೀತಾ ವಯಸ್ಸು ಆಗ್ತಾ ಆ ವಯಸ್ಸಿನ ಇದರಿಂದ ಏನೋ ಕಂಠನೂ ಮುಪ್ಪಾಗ್ಬಿಡುತ್ತೆ ನನಗೆ. ಅದಕ್ಕೆ ನಾನು ಹೇಳೋವಂಥದ್ದು, ನನ್ನ ಕೂದಲು ಬೆಳ್ಳಗಾದರೂ ನನಗೆ ಬೇಜಾರಿಲ್ಲ, ನನ್ನ ಕೆನ್ನೆಗಳು ಸುಕ್ಕು ಬಂದರೂ ನನಗೆ ಬೇಜಾರಿಲ್ಲ, ಗೊತ್ತಾಯ್ತಾ, ನನ್ನ ಕೈಕಾಲುಗಳು ಸೋರ್ತರೂ ಬೇಜಾರಿಲ್ಲ, ಆದರೆ ನನ್ನ ಮನಸ್ಸು ಮುಪ್ಪಾಗಬಾರ್ದು. ಹಾಗೆ ಒಬ್ಬ ಸಂಗೀತಗಾರನಿಗೆ
ಅವನ ಧ್ವನಿ ಮುಪ್ಪು ಆಗಬಾರ್ದು. ಆ ಧ್ವನಿ ಯಾವತ್ತೂ ಕೂಡ ನೋಡಿ, ಆರ್ ಕೆ ಶ್ರೀಕಂಠನ್ ಅಂಥವ್ರು, ಇವರು ಅನೇಕ ಹಿರಿಯ ಸಂಗೀತಗಾರರೆಲ್ಲ ಇದ್ದಾರಲ್ಲ, ಅವರೆಲ್ಲರೂ ಕೂಡ ಎಷ್ಟೆಷ್ಟು ವಯಸ್ಸಾದರೂ ಅವ್ರ ಧ್ವನಿ ಕೇಳೋವಂಥದ್ದು ಇದೆಯಲ್ಲ, ಆ ಧ್ವನಿಗೆ ಮುಪ್ಪಾಗಲಿಲ್ಲ. ಈವನ್ ಯಾರು ಭೀಮಸೇನ್ ಜೋಶಿ ಅವರು ವಯಸ್ಸಾದರೂ ಕೂಡ ಅವ್ರ ಧ್ವನಿಗೆ ವಯಸ್ಸಾಗಲಿಲ್ಲ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಸುಧೀರಿನ ಪರವಾಗಿ ಅಂದರೆ, ಯಾವತ್ತೂ ಅವ್ನ ಧ್ವನಿಗೆ ಮುಪ್ಪಾಗೋದು ಬೇಡ. ಅವನಿಗೆ ಮುಪ್ಪು ಬಂದೇ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದು ಮುಪ್ಪು ಬರೋದು ಎಲ್ಲರಿಗೂ ಬಂದೇ ಬರುತ್ತೆ. ಜರಾ ತ್ಯಜಯಂತಿ ದೇಹ ಅಂತ ಹೇಳ್ತಾರಲ್ಲ, ಅದು ಬಂದೇ ಬರುತ್ತೆ. ಆದರೆ ಆ ಮುಪ್ಪು ಬಂದರೂ ಅವನ ಧ್ವನಿ ಇದೇ ಥರ ಇರಲಿ, ನಮಗೆ ಕೇಳ್ತಾ ಇರಲಿ. ಮತ್ತೆ ಆ ಹಾಡುಗಳನ್ನು, ಮತ್ತು ಕವಿಗಳಿದಾರಲ್ಲ, ಕವಿಗಳನ್ನು ಇವತ್ತಿನ ದಿವಸ ಸೌಹೃದಯನಿಗೆ ಮುಟ್ಟಿಸೋ ಅಂಥವ್ರು ಅಂತಂದರೆ ಹಾಡುಗಾರರು. ಇವತ್ತು ಎಚ್.ಎಸ್. ವೆಂಕಟೇಶ ಮೂರ್ತಿ ಬಂದಾಗ ನಾವು ಇದಕ್ಕೆ ಹೋಗಿದ್ವಿ. ಆ ಎಚ್.ಎಸ್. ವೆಂಕಟೇಶ ಮೂರ್ತಿ, ಜಿ.ಎಸ್. ಶಿವರುದ್ರಪ್ಪ ಎಲ್ಲ, ಇವನು ಅದರೊಳಗಿದ್ದಾಗ ಇವನು ಹಾಡು ಹೇಳ್ತಾ ಹೋಗ್ತಾ ಇದ್ದ. ಅವ್ರ ವೆಂಕಟೇಶ ಮೂರ್ತಿಯ ಅನೇಕ ಗೀತೆಗಳು, ಭಾವಗೀತೆಗಳನ್ನು ಭಾಳ ಸುಶ್ರಾವ್ಯವಾಗಿ ಬಾವೋಡನಗಿರಿ, ಚಂದ್ರದ್ರೋಣ ಪರ್ವತದ ಸಾಲುಗಳಲ್ಲಿ ಅದು ಅನುರಣಿಸ್ತಾ ಇತ್ತು, ಇವನು ಹಾಡು ಹೇಳ್ತಾ ಇದ್ದಿತ್ತು. ಎಷ್ಟು ಸಂತೋಷ ಆಯಿತು ಅಂತಂದರೆ ಅವ್ರಿಗೆ, ಅದು ಶಿವರುದ್ರಪ್ಪನವ್ರಿಗೂ ಅಷ್ಟೇ ಸಂತೋಷ ಆಯಿತು, ಹುಡುಗ ಚೆನ್ನಾಗಿ ಹೇಳ್ತಾನೆ ಹಾಡು ಅಂತೇಳಿ. ಅಂದರೆ ಈ ಥರ ಇದರಲ್ಲಿ ಆ ಧ್ವನಿ ಮುಪ್ಪಾಗಬಾರ್ದು ಅನ್ನೋದೇ ನನ್ನ ಹಾರೈಕೆ. ತತ್ವಪದ ಮತ್ತು ಶರೀಫರ ಗೀತೆಗಳಿದೆಯಲ್ಲ, ಅವನು ಹೇಳೋದು ನನ್ನ ಆಗಾಗ ಕಾಡುತ್ತೆ ಅನೇಕ ಸಲ್ತ್ರಿ. ಈಗ ನಾನು ಹೇಳಿದ್ನಲ್ಲ, ಬಾಯಲ್ಲಿ ಸಂಭವಿಸು, ಕುವೆಂಪು ಅವ್ರದ್ದು ಹೇಳಿದ್ನಲ್ಲ, ಅದು ಈ ಥರ ಗೀತೆಗಳಿದೆಯಲ್ಲ, ಅದು ನನ್ನ ತುಂಬ ಕಾಡುತ್ತೆ. ಆಮೇಲೆ ಇವರು ಅಯ್ಯಪ್ಪ ಸ್ವಾಮಿ ಬಗ್ಗೆ ಹೇಳಿರೋದು ನನಗೆ ಅನೇಕ ಸಲದಲ್ಲಿ, ಅದರಲ್ಲೂ ಅಯ್ಯಪ್ಪ ಸ್ವಾಮಿದೊಂದು ಭಾಳ ಫೇಮಸ್ ಹಾಡಿದೆಯಲ್ಲ, ಅದನ್ನು ಭಾಳ ಚೆನ್ನಾಗಿ ಹೇಳ್ತಾನೆ. ಅದನ್ನು ಭಾಳ ಚೆನ್ನಾಗಿ ಹೇಳ್ತಾನೆ. ಆ ಹಾಡುಗಳು ನಾನು ಯಾವಾಗಲೂ ಕಾಡುತ್ತೆ ಅವನು ಹೇಳಿದಾಗ. ಅಂಥ ಹಾಡು ಅವನು ಬಾಯಿನಿಂದ ಅಷ್ಟೇ ಚೆನ್ನಾಗಿ ಸಂಗೀತದ ಇದರಲ್ಲಿ ಬಂದರೆ, ಧಾಟಿಲಿ ಬಂದಾಗ ಕೇಳಕ್ಕೆ ಖುಷಿ ಆಗುತ್ತೆ. ಬಹುಶಃ ಅದೊಂದು ಪದ ಹೇಳ್ಬೋದು ಅಂತ ಅನಿಸುತ್ತೆ ನನಗೆ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ, ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವು ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವು ಅವತರಿಪ ಸತ್ಯಾವತಾರ. ಮಣ್ಣಾಗಿ ಮರವಾಗಿ ಮೆಗವಾಗಿ ಖಗವಾಗಿ, ಮಣ್ಣಾಗಿ ಮರವಾಗಿ ಮೆಗವಾಗಿ ಖಗವಾಗಿ ಭವದಿ ಭವಿಸಿ ಭವವಿದೂರ. ನಿತ್ಯವು ಅವತರಿಪ ಸತ್ಯಾವತಾರ, ನಿತ್ಯವು ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವು ಅವತರಿಪ ಸತ್ಯಾವತಾರ. ಮಣ್ತನಕ್ಕೆ ಮರತನಕ್ಕೆ ನಿಗತನಕ್ಕೆ ಖಗತನಕ್ಕೆ, ಮಣ್ತನಕ್ಕೆ ಮರತನಕ್ಕೆ ಬಿಗತನಕ್ಕೆ ಖಗತನಕ್ಕೆ ಮುನ್ನಡೆಗೆ ಕಣ್ಣಾದ ವ್ಯವಹಾರ. ಮೂಡಿ ಬಂದೆಲ್ಲ ನರರೂಪ ಚೇತನದೆ, ಮೂಡಿ ಬಂದೆಲ್ಲ ನರರೂಪ ಚೇತನದೆ. ನೋಡಿ, ಈ ಹಾಡಿನಲ್ಲಿ ವಿಶೇಷ ಏನು ಗೊತ್ತಾ, ಇವನು ಎಷ್ಟು ತಾರಸ್ತಾಯಿಗೆ ಹೋಗ್ತಾನೋ ಆ ಮಂದ್ರಕ್ಕೆ ಇಳಿದಾಗ ಆಗುವಂಥ ಖುಷಿ ಇದೆಯಲ್ಲ, ಆ ಹಾಡು ಅರ್ಥ ಒಂದು, ಆ ಹಾಡಿದೆಯಲ್ಲ ಕೆಲವು ಸಲ, ನಿನ್ನ ಹಾಡಿನ ಅರ್ಥ ನಾನು ಕೇಳುವುದಿಲ್ಲ ಅಂತ ನರಸಿಂಹಸ್ವಾಮಿ ಒಂದು ಹಕ್ಕಿಗೆ ಹೇಳ್ತಾರೆ. ನಿನ್ನ ಅರ್ಥ ಏನು ಅಂತ ನಾನು ಕೇಳೋದಿಲ್ಲ, ಆ ಹಾಡಿನ ಅರ್ಥ. ಆದರೆ ನಿನ್ನ ಹಾಡಿನ ಆ ಧ್ವನಿ ಇದೆಯಲ್ಲ, ಆ ಧ್ವನಿನೇ ಜೇನು ಅಂತ ಹೇಳ್ತಾರೆ. ಹಾಗೆ ಇದು. ದಯಮಾಡಿ ಮರೆಯದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಈ ಸಂಚಿಕೆಯನ್ನು ಕೊನೆಯವರೆಗೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.